ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲಾ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಜೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಅಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. IDSMD ಕಟ್ಟಡದಲ್ಲಿರುವ ಬಾಡಿಗೆದಾರರು ಅಂಗಡಿಗಳ ತೆರವಿಗೆ ಜಿಲ್ಲಾಧಿಕಾರಿ ಪ್ರಭು ಆದೇಶ. ಚಿಂತಾಮಣಿ ನಗರದ IDSMD ವಾಣಿಜ್ಯ ಮಳಿಗೆಗಳ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿರುವುದರಿಂದ ಮುಂದಿನ ಮಳೆಗಾಲದ ವೇಳೆಯಲ್ಲಿ ಅನಾಹುತ ಸಂಭವಿಸುವ ಮುನ್ನ ಸಂಪೂರ್ಣ ತೆರವು ಕಾರ್ಯಾಚರಣೆಗೊಳಿಸಿ ನೂತನ ವಾಣಿಜ್ಯ ಮಳಿಗೆಗಳು ನಿರ್ಮಾಣ ಮಾಡಬೇಕಾಗಿರುವುದರಿಂದ ಬಾಡಿಗೆದಾರರು ಕೂಡಲೇ ತಮ್ಮ ಅಂಗಡಿಯಲ್ಲಿ ಇರುವ ಸಾಮಾನು ಸರಂಜಾಮುಗಳನ್ನು ತೆರವುಗೊಳಿಸಿ ಶಿಥಿಲವಾದ ಕಟ್ಟಡ ತೆರವಿಗೆ ಮತ್ತು ನೂತನ ಮಳಿಗೆ ನಿರ್ಮಾಣಕ್ಕೆ ಅನುವು ಮಾಡಿಕೊಡುವಂತೆ ಜಿಲ್ಲಾಧಿಕಾರಿ ಪ್ರಭುರವರು ಸೂಚಿಸಿದರು. ಅವರು ಚಿಂತಾಮಣಿ ನಗರಸಭೆಯಲ್ಲಿ IDSMD ವಾಣಿಜ್ಯ ಮಳಿಗೆಗಳ ಬಾಡಿಗೆದಾರರ ಸಭೆಯಲ್ಲಿ ಮಾತನಾಡಿ, ಹಾಲಿ ಇರುವ ಕಟ್ಟಡದ ಮೇಲೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಳಿಗೆಗಳು ನಿರ್ಮಾಣ ಮಾಡಲು ಮುಂದಾಗಿ ಕಟ್ಟಡದ ಗುಣಮಟ್ಟವನ್ನು ಪರಿಶೀಲನೆಗೆ 2 ಸಂಸ್ಥೆಗಳಿಗೆ ಒಪ್ಪಿಸಿದಾಗ 2 ಸಂಸ್ಥೆಗಳ ಕಟ್ಟಡ ಸಂಪೂರ್ಣ ಅವಸರದ ಅಂಚಿಗೆ ತಲುಪಿರುವ ಬಗ್ಗೆ ಮತ್ತು ಕಟ್ಟಡ ಮಳೆಗಾಲ ಮುನ್ನವೇ ತೆರವು ಮಾಡುವಂತೆ ವರದಿಯಲ್ಲಿ ತಿಳಿಸಿದ್ದಾರೆ ಎಂದರು. ಆದ್ದರಿಂದ ಸದರಿ ಮಳಿಗೆಯ ಜಾಗದಲ್ಲಿ ಸುಸಜ್ಜಿತ ಸುಮಾರು 250ರಿಂದ 300 ಅಂಗಡಿಗಳವರೆಗೂ ಹೊಸ ವಾಣಿಜ್ಯ ಮಳಿಗೆಗಳು ನಿರ್ಮಾಣ ಮಾಡಬೇಕಾಗಿರುವುದರಿಂದ ಬಾಡಿಗೆದಾರರು ಅಂಗಡಿ ಸಾಮಗ್ರಿಗಳನ್ನು ತೆರವು ಮಾಡಿ ಶಿಥಿಲ ಕಟ್ಟಡ ತೆರವಿಗೆ ನಗರಸಭಾ ಪೌರಾಯುಕ್ತರಿಗೆ ಸಹಕಾರ ನೀಡುವಂತೆ ಸೂಚಿಸಿದರು. ಇನ್ನು ಸಭೆಯಲ್ಲಿ ಭಾಗವಹಿಸಿದ್ದ ಹಲವು ಬಾಡಿಗೆದಾರರು 3 ತಿಂಗಳು, 6 ತಿಂಗಳು, 1 ವರ್ಷ ಕಾಲಾವಕಾಶ ನೀಡುವಂತೆ ಕೋರಿದರೆ, ಇನ್ನು ಕೆಲವರು ಪರ್ಯಾಯ ಜಾಗ ಒದಗಿಸುವಂತೆ ಕೋರಿದರು. ಪದೇ ಕಾಲಾವಕಾಶ ನೀಡುವಂತೆ ಬಾಡಿಗೆದಾರರು ಕೋರಿದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಜಿಲ್ಲಾಧಿಕಾರಿಗಳು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕಾಂಪೌಂಡ್ ಗೋಡೆ ಕುಸಿದು ಹಲವರು ಸಾವನ್ನಪ್ಪಿದ್ದು ಅದರ ಹೊಣೆ ಅಧಿಕಾರಿಗಳು ಬರಬೇಕಾದ ಪರಿಸ್ಥಿತಿ ಬಂದಿದೆ. ಇಲ್ಲಿ ಏನಾದರೂ ಅನಾಹುತವಾದರೆ ಜಿಲ್ಲಾಧಿಕಾರಿಯಾಗಿ ಆಡಳಿತ ಜವಾಬ್ದಾರಿ ವಹಿಸಿರುವ ನಾನು ಹೊರಬೇಕಾ ಎಂದು ಆಕ್ರೋಶ ಹೊರಹಾಕಿದ್ದಲ್ಲದೆ ಬಾಡಿಗೆದಾರರು ತೆರವಿಗೆ ಕಾಲಾವಕಾಶ ನೀಡುವ ಮಾತೇ ಇಲ್ಲವೆಂದರು. ಇನ್ನು ಪರ್ಯಾಯ ವ್ಯವಸ್ಥೆ ಬಗ್ಗೆ ಕೇಳಿದ ಬಾಡಿಗೆದಾರರಿಗೆ ನೀವೇ ಮಾಡಿಕೊಳ್ಳುವಂತೆ ಸೂಚಿಸಿದ ಜಿಲ್ಲಾಧಿಕಾರಿಗಳು ಮುಂದಿನ 11 ತಿಂಗಳಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಸುಸಜ್ಜಿತವಾದ ವಾಣಿಜ್ಯ ಮಳಿಗೆ ನಿರ್ಮಾಣ ಮಾಡುವ ಭರವಸೆ ನೀಡಿದರು. ನೀವು ಮಾತನಾಡಿದರೆ ಬಾಂಧವ್ಯ ಕೆಡುತ್ತೆ. ಕಟ್ಟಡದ ಅವಸಾನವಾಗಿರೋ ಬಗ್ಗೆ ಮನವರಿಕೆ ಮಾಡಿದರೂ ಬಾಯಿ ಚಪ್ಪಲಕ್ಕೆ ಸಭೆಯಲ್ಲಿ ಮಾತನಾಡೋದನ್ನು ನಿಲ್ಲಿಸಿ ಎಂದರು. ನಿಮ್ಮ ಮನೆ ಈ ರೀತಿ ಕುಸಿದು ಬಿದ್ದರೆ ನೀವು ಆ ಮನೆಯಲ್ಲಿ ಇರ್ತೀರಾ ಎಂದು ಪ್ರಶ್ನೆ ಮಾಡಿದ ಜಿಲ್ಲಾಧಿಕಾರಿಗಳು, ನಾವು ಪೊಲೀಸ್ ಬಂದೋಬಸ್ತ್ ತೆಗೆದುಕೊಂಡು ಅಂಗಡಿಗಳನ್ನು ತೆರವು ಮಾಡಬೇಕಾದ ತುರ್ತು ಇದೆ. ಕಟ್ಟಡ ಶಿಥಿಲದ ಬಗ್ಗೆ ಸಮಸ್ಯೆಗಳು ನೀಡುವ ವರದಿಯ ಬಗ್ಗೆ ವಿವರಿಸಿದ್ದೇನೆ. ನೀವು ಪದೇ ಕಾಲಾವಕಾಶ ನೀಡಿ ಎಂದು ಮಾತನಾಡುವುದನ್ನು ಬಿಡುವಂತೆ ಹೇಳಿದ ಜಿಲ್ಲಾಧಿಕಾರಿಗಳು, ಬಾಡಿಗೆದಾರರು ಎಲ್ಲರೂ ಬಡವರಂತೂ ಗೊತ್ತು, ಅವ್ರ ಕಷ್ಟ ಸುಖ ಗೊತ್ತು. ಬಡವರು ಬೀದಿಗೆ ಬಾರದಂತೆ ಇರುವ ಅಂಗಡಿಗಳ ಜೊತೆಗೆ ಮತ್ತಷ್ಟು ಉತ್ತಮ ಅಂಗಡಿ ಕಟ್ಟಡ ನಿರ್ಮಾಣ ಮಾಡುವ ಸಲುವಾಗಿ ಗೌರವಯುತವಾಗಿ ತೆರವಿಗೆ ಹೇಳುತ್ತಿದ್ದೇವೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಪದೇ ಹೇಳಿದ್ದೇನೆ, ಹೇಳಬೇಡಿ ಎಂದರು. ಇನ್ನು 100ಕ್ಕೂ ಹೆಚ್ಚು ಮಂದಿ ಬಾಡಿಗೆ ಹಣ, ಮುಂಗಡ ಹಣ ಪಾವತಿ ಮಾಡಿಲ್ಲ. ನನ್ನ ಬಳಿ ಸಂಪೂರ್ಣ ದಾಖಲಾತಿ ಇದೆ. ಇಂದಿನದನ್ನು ಪ್ರಶ್ನಿಸಿದ್ದಕ್ಕೆ ಹೋಗದೆ ಯಾರಿಗೂ ತೊಂದರೆ ನೀಡದೆ ಕೆಲಸ ಪ್ರಾರಂಭ ಮಾಡುತ್ತಿರುವುದಾಗಿ, ನಾವು ಎಲ್ಲರೂ ಇಲ್ಲಿನ ಮಣ್ಣಿನ ಮಕ್ಕಳು, ಅವರ ಒಳ್ಳೆಯದಕ್ಕೆ ಕೆಲಸ ಮಾಡುತ್ತಿದ್ದೇವೆ ಎಂದರು. ಈ ಹಿಂದೆ ನಮ್ಮಿಂದ ಹಣ ವಸೂಲಿ ಮಾಡಿ ಕಟ್ಟಡ ದುರಸ್ತಿ ಮಾಡಿದ್ದಾರೆ ಎಂದು ನೀವೇ ಹೇಳುತ್ತಿದ್ದೀರಾ. ಆದರೆ ಈಗ ನಿಮ್ಮಿಂದ 1 ನಯಾ ಪೈಸೆ ಅಪೇಕ್ಷೆ ಪಡೆದೆ ಕಟ್ಟಡ ನಿರ್ಮಾಣಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡುತ್ತಿರುವುದಾಗಿ ಹೇಳಿದ ಜಿಲ್ಲಾಧಿಕಾರಿಗಳು, ಈಗಾಗಲೇ ಯೋಜನೆ ರೂಪಿಸಲಾಗಿದೆ, ಸುಸಜ್ಜಿತವಾದ ಕಟ್ಟಡವಾಗಲಿದೆ. ನೀವು ಮುಂದಿನ 25 ವರ್ಷಗಳ ಕಾಲ ಇದನ್ನು ನೀವು ತಿಳಿದುಕೊಳ್ಳುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು. ನಾಳೆಯಿಂದಲೇ ಕಟ್ಟಡ ತೆರವಿಗೆ ಪೌರಾಯುಕ್ತರು ಮುಂದಾಗುವ ಹಿನ್ನೆಲೆಯಲ್ಲಿ ಬಾಡಿಗೆದಾರರು ನಿಮ್ಮ ವಾಣಿಜ್ಯ ಮಳಿಗೆಗಳನ್ನು ಸ್ಥಳಾಂತರ ಮಾಡಿಕೊಳ್ಳುವಂತೆ ಸೂಚಿಸಿದಲ್ಲದೆ
ಬಾಡಿಗೆ ಅವಧಿ ಇರುವವರು ಹೆಸರುಗಳು ಮತ್ತು ಮಾಹಿತಿ ನಮ್ಮಲ್ಲಿದೆ. ನೀವು ಸಹ ನಿಮ್ಮ ಬಳಿ ಇರುವ ದಾಖಲಾತಿಗಳ ಸಮೇತ ಪೌರಾಯುಕ್ತರಿಗೆ ಮನವಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ಸೂಚಿಸಿದರು. ಇನ್ನು ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಅಶ್ವಿನ್, ಜಿಲ್ಲಾ ಭೂ ದಾಖಲೆಗಳ ಜಿಲ್ಲಾಧಿಕಾರಿ ಮಂಜುನಾಥ್, ಜಿಲ್ಲಾ ಯೋಜನಾ ನಿರ್ದೇಶಕ ಎಜಿ ಮಂಜು, ತಹಶೀಲ್ದಾರ್ ಸುದರ್ಶನ್ ಯಾದವ್, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ನಗರಸಭೆಯ ಅಧಿಕಾರಿಗಳು ಮತ್ತು IDSMT ಮಾರುಕಟ್ಟೆಯ ಬಾಡಿಗೆದಾರರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಿಲ್ಡಿಂಗ್ ಹೊಡೆಯಬೇಕನ್ನೋ ಉದ್ದೇಶ ಯಾರು ಇರಲಿಲ್ಲ. ಅದ್ರ ಮೇಲೆ ಏನಿದೆ ಅದನ್ನ 23 ಕೋಟಿ ಸಾಹೇಬ್ರೆ ಮಾಡಿ ಇರೋದನ್ನೇ ಅಪುರೇಟ್ ಮಾಡಿ ನಿಮಗೆಲ್ಲ ಕೊಡ್ಬೇಕನ್ನೋ ಉದ್ದೇಶ ಇತ್ತು. ಯಾವಾಗ ಬಿಲ್ಡಿಂಗ್ ಸ್ಟೆಬಿಲಿಟಿ ಇಲ್ಲ ಅಂತ ಕೊಟ್ಟರು ಅದಾದ್ಮೇಲೆ ಜನರ ಜೀವ ಜೊತೆ ಇದು ಮಾಡೋದು ಬೇಡ ಅಂದ್ಬಿಟ್ಟು ಸಾಹೇಬ್ರು ಹೇಳಿ ಮಾಡಿದ್ರು. ಈಗ ಏನು ಹೇಳ್ತಾರೆ ಅದ್ರ ಪ್ರಕಾರ BD ಏನಿದೆ ಎಲ್ಲರೂ ಇದ್ದಾರೆ, ನೀವು ಹೇಳ್ದಂಗೆ ಯಾರು ಬಿಟ್ಟೋಗೋದಿಲ್ಲ. ವಿತಿನ್ ಇಯರ್ ಒಳಗಡೆ ಕಂಪ್ಲೀಟ್ ಮಾಡಿ ನಿಮ್ಗೆ ಕೊಡ್ತೀವಿ. ಯಾವುದೋ ಕಾರಣಕ್ಕೆ ನಿಮ್ಮನ್ನು ಒಕ್ಕಲಿಸೋ ಮಾತೇ ಇಲ್ಲ. ಯಾರ್ಯಾರು ಅಧಿಕೃತವಾಗಿದ್ದೀರಾ, ಯಾರ್ಯಾರು ಇದೆಯೋ ಅದ್ರ ಪ್ರಕಾರ ಕೊಡ್ಬೇಕಂತ ಸಾಹೇಬ್ರು ಬಂದಿರೋದು. ಎಷ್ಟು ಫಾಸ್ಟಾಗಿ ನೀವು ನಾಳೆ ಬಿಟ್ಕೊಟ್ರೆ ನಾಳೆಯಿಂದ ಅವ್ರು ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಮಳೆ ಸ್ಟಾರ್ಟ್ ಆಗಿದ್ರೆ ನಿಮಗೂ ಹಾನಿ ಆಗ್ತದೆ, ಕೆಲಸ ಮಾಡೋದು ನಮಗೂ ಹಾನಿ ಆಗ್ತದೆ. ನೀವೆಲ್ಲ ಹುಡುಗನವರು ಅರ್ಥಾತ್ ಯಾರು ಇಲ್ಲಿ ನಾವೇನು ತಪ್ಪಿಸ್ಕೊಂಡು ಹೊಡೋಕ್ಕಾಗಲ್ಲ. ಹಂಗಾಗಿ ದಯವಿಟ್ಟು ಆದಷ್ಟು ಈ ವಾರದಲ್ಲಿ ನೀವು ಬೇಗ ಬಿಟ್ಕೊಟ್ರೆ ಈ ವಾರದಲ್ಲೇ ಕೆಲಸ ಸ್ಟಾರ್ಟ್ ಆಗ್ತದೆ. ಟೆಂಡರ್ ಆಗಿದೆ, ಅಮೌಂಟ್ ಬಂದಿದೆ, ಎಲ್ಲ ರೆಡಿ ಇದೆ. ನೀವು ಎಷ್ಟು ಬೇಗ ಮನ್ಸು ಮಾಡಿ ಬಿಟ್ಕೊಡ್ತೀರಾ ಅಷ್ಟು ಬೇಗ. ಈಗ ತಾತ್ಕಾಲಿಕವಾಗಿ ಸಾಹೇಬ್ರು ಕೇಳಿದ್ದಾರೆ, ಎಲ್ಲರೂ ಒಂದು ಮಾಡ್ಕೊಡಿದ್ರು. ಸಾಹೇಬ್ರನ್ನ ನಾನೇನು ಗುರುಸಿದ್ದಾರೆ, ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಏನು ಖಾಲಿ ಇದೆ ಅಂತ ರೆಡಿ ಮಾಡ್ಕೊಡ್ತೀವಿ. ತಾತ್ಕಾಲಿಕವಾಗಿ ಬೀದಿಯಲ್ಲಿ ಇರೋರಿಗೆ ಅವರು ನೆನ್ನೆ ಹೇಳಿದ್ದಾರೆ ಅಲ್ಲಿ ಮಾಡ್ಕೊಡಿ ಅಂತ. ಅದಕ್ಕೂ ಸಹ ವ್ಯವಸ್ಥೆ ನಗರಸಭೆಯಿಂದ ಮಾಡ್ಕೊಡ್ತೀವಿ. ಅಲ್ಲಿ ನೀರಿನ ವ್ಯವಸ್ಥೆ ಶೆಲ್ಟರ್ ಎಲ್ಲ ಮಾಡ್ಕೊಡ್ತೀವಿ. ಯಾವುದೇ ರೀತಿ ಯಾರಿಗೂ ತೊಂದರೆ ಮಾಡೋದಾಗಲಿ, ಹೊಟ್ಟೆ ಮೇಲೆ ಹೊಡೆಯುವಂಥ ಉದ್ದೇಶ ಆಗಲಿ ಉಸ್ತುವಾರಿ ಸಚಿವರಿಗಿಲ್ಲ, ಜಿಲ್ಲಾ ಆಡಳಿತಕ್ಕಿಲ್ಲ, ನಮ್ಮ ನಗರಸಭೆಗೂ ಇಲ್ಲ. ಯಾರು ಏನು ಹೇಳಿದ್ರೆ ದಯವಿಟ್ಟು ವದಂತಿಗಳಿಗೆ ಯಾರು ಕಿಳ್ಕೊಡ್ಬೇಡಿ. ಇದರಲ್ಲಿ ಏನಾಗಲ್ಲ. ನೀವು ಎಷ್ಟು ಫಾಸ್ಟಾಗಿ ಬಿಡ್ತೀರಾ ಅಷ್ಟು ಫಾಸ್ಟಾಗಿ ಬಿಲ್ಡಿಂಗ್ ಆಗುತ್ತೆ. ಮೂಲ ವಾಸದಾರ ಯಾರು ಇರ್ತಾರೋ ಅವ್ರು ಅಲ್ಲೇ ಇರ್ತೀರಾ, ಯಾರ್ಯಾರು ಅದ್ಭುತವಾಗಿರ್ತಾರೋ ಅವರಿಗೆ ಅಲ್ಲೇ ಇರ್ತೀರಾ. ಇನ್ ಕೇಸ್ ಏನಾದರೂ ಆ ಥರ ಆದಾಗ ಸಾಹೇಬ್ ಒಂದು ಇನ್ಸ್ಟ್ರಕ್ಷನ್ಸ್ ಹೇಳಿದ್ದಾರೆ ನಮಗೆ, ರೈಟ್ ಟು ರೆಫ್ಯೂಸ್ ಆಗ್ತದೆ ಅವರಿಗೆ ಕೊಡಿ ಅಂತ. ಅದ್ರ ಪ್ರಕಾರ ನಿಮ್ಮಗಳಿಗೆ ಸೇರ್ತದೆ. ಯಾರು ಅದ್ರಲ್ಲಿ ಆತಂಕ ಪಡೋಂಥ ಏನಿಲ್ಲ. ಏನು ಸಿಗೋಣ ಆ ಥರದ್ದು ಮಾಡ್ಕೊಡ್ಲಿಲ್ಲ ಅಂದರೆ ಎಲ್ಲ ಬೀದಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಥರ ಊರಿನ ಸ್ವಾಸ್ಥ್ಯ ಕೆಡುತ್ತೆ. ಊರಿನಲ್ಲಿ ರೋಡಲ್ಲಿ ಓಡಾಡೋದು, ಫುಟ್ಪಾತಲ್ಲಿ ಹೋಗೋದು, ಜನ ಎಲ್ಲರಿಗೂ ತೊಂದರೆ ಆಗೋದು ಬೇಡ. ಅದೇ ಅವರೆಲ್ಲರೂ ಕೂಡ ಒಂದು ಕಡೆ ಸುಸಜ್ಜಿತವಾಗಿ ಸ್ವಾಭಿಮಾನದಿಂದ ಬದುಕೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋದೇ ಉದ್ದೇಶ. ಅದನ್ನು ನಾನು ಮಾತಾಡ್ತೀನಿ. ಈಗ ನಮಗೆ ಇಮಿಡಿಯೇಟಾಗಿ ಕೆಲಸ ಮಿಷಿನ್ ವಾರ್ ಫೂಟಿಂಗಲ್ಲಿ ನಡೆಯುತ್ತೆ, ಸಮರೋಪಾದಿನಲ್ಲಿ ಕೆಲಸ ನಡೆಯುತ್ತೆ. ಹಾಗಾಗಿ ಎಲ್ಲ ಕೆಲಸನೂ ನೀವು ನೋಡ್ತಾ ಇಲ್ಲ. ಒಂದು ಹಿಡಿದ್ರೆ ಅದು 8 ತಿಂಗಳು 9 ತಿಂಗಳಲ್ಲಿ ಹಗಲು ರಾತ್ರಿ ವರ್ಕ್ಗಳು ನಡೀತಾ ಇದ್ದಾರೆ. ಅದೇ ಮಾದರಿನಲ್ಲಿ ಇದನ್ನು ಮಾಡಬೇಕು ಅನ್ನೋ ಸಂಕಲ್ಪ ಇದೆ. ಹಾಗಾಗಿ ನಾವೆಲ್ಲ ಸಹಕರಿಸಬೇಕು ಅಂತಕ್ಕಂಥದ್ದು ಮುಖ್ಯವಾದಂಥ ಅಂಶ ಅಂತ. ಸೊ ಈಗ ಅದ್ರ ಬಗ್ಗೆ ನಾವು ಹೇಳಿರೋದಂದ್ರೆ ನಾನು ಲಾಸ್ಟ್ ಈಗ ನೋಡಪ್ಪ, ಆಗಲೇ ಹೇಳಿ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಇದೆಲ್ಲ ಜೀವದ ಜೊತೆ ನಾವು ಇದು ಮಾಡೋಕ್ಕಾಗಲ್ಲ. ಇದು ಈ ಮಳೆಗಾಲ ಬರುತ್ತೆ. ನೆಕ್ಸ್ಟ್ ಜೂನ್ 1ನೇ ತಾರೀಕಿಂದ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಮೇ ಎಂಡಲ್ಲಿ ಮಳೆಗಾಲ ಪ್ರಾರಂಭ ಆಗೋಗ್ಬಿಡುತ್ತೆ. ಗೊತ್ತಾಯ್ತಾ? ಮಾನ್ಸೂನ್ ಪ್ರಾರಂಭ ಆಗೋಗ್ಬಿಡುತ್ತೆ. ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಸ್ಟೆಬಿಲಿಟಿ ಸರ್ಟಿಫಿಕೇಟಲ್ಲಿ ಭಾಳ ಕ್ರಿಟಿಕಲಿ ಡೇಂಜರ್ಡ್ ಅಂತ ಅವರು ವರದಿ ಮಾಡಿದ್ದಾರೆ. ಇದು ಎಷ್ಟು ಸೀರಿಯಸ್ ಆಗಿದೆ ಅಂತಂದರೆ ಏನು ಬೇಕಾದ್ರೂ ಕೊಲ್ಯಾಪ್ಸ್ ಆಗ್ಬೋದು, ಯಾರಿಗೆ ಬೇಕಾದ್ರೂ ಹಾನಿ ಆಗ್ಬೋದು. ಆ ಥರ ಇದೆ ಬಿಲ್ಡಿಂಗ್. ಅದಿಲ್ಲ ಅಂದಿದ್ರೆ ನಾವು ಅಲ್ಲೇ ಬಿಲ್ಡಿಂಗ್ ಮೇಲೇ ಅಲ್ಲೇ ಕಟ್ಟಿ ಅದನ್ನೇ ರಿಪೇರಿ ಮಾಡಿ ಅದನ್ನೇ ಸುಸಜ್ಜಿತಗೊಳಿಸೋದಕ್ಕೆ ಯೋಜನೆ ಇದ್ದಿತ್ತು. ನಿಮ್ಮನ್ನು ಯಾರನ್ನೂ ಹೊರ ಕಳಿಸ್ಬೇಕು ಆ ಪ್ಲಾನು ಇರಲಿಲ್ಲ, ಆ ಯೋಜನೆಯೂ ಇರಲಿಲ್ಲ. ಈಗ ಈ ಥರ ಸ್ಟೆಬಿಲಿಟಿ ಬಂದ ಮೇಲೆ ಅದಕ್ಕೆ ಸಮಯ ಇನ್ನೊಂದು ಮತ್ತೊಂದು ಭಾಳ ಕಷ್ಟ. ಗೊತ್ತಾಯ್ತಾ? 3 ತಿಂಗಳು ಅವೆಲ್ಲ ಔಟ್ ಆಫ್ 3 ತಿಂಗಳಲ್ಲಿ ನಾವು ಅರ್ಧ ಮುಗಿಸ್ಲೇಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ಹಂಗಾಗಿ ಅಷ್ಟು ಟೈಮು ಅಷ್ಟು ಲಿವರೇಜು ಯಾರಿಗೂ ಈಗಾಗಲೇ ಆಯ್ತಾ. ಈಗ ನಿಮ್ದು ಅವರೆಲ್ಲ ಇಂಪಾರ್ಟೆಂಟ್ ವಿಧಾನಸೌಧಕ್ಕೆ ಹೋಗಲ್ಲ ಎಲ್ಲ ಸ್ಟಾಫು. ಆದರೂ ನಿಮ್ಮೂರಲ್ಲಿ ಒಂದ್ಸರಿ ಮಾತಾಡ್ತೀನಿ ಅನ್ನೋ ದೊಡ್ಡ ಮನಸ್ಸು ಬಂದಿದ್ದಾರೆ. ಬೇಗ ಹೊರಡಬೇಕು. ದಯವಿಟ್ಟು ಅದನ್ನೆಲ್ಲ ಒಮ್ಮತದಿಂದ ಹೇಳಿ, ಎಷ್ಟು ಬೇಗ ಬಿಟ್ಕೊಡ್ತೀರಿ ಹೇಳಿ, ಅಷ್ಟು ಬೇಗ ನಾವು ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. ಸುಮ್ಮನೆ ಎಲ್ಲ ಒಂದೊಂದನ್ನು ಕೇಳ್ಕೊಂಡು ಹೇಳ್ಬೇಡಿ. ಏನಪ್ಪ 79 ಅಧಿಕೃತ ಬಿಲ್ಡಿಂಗ್, ಅದನ್ನ ಹೊರತುಪಡಿಸಿ ಹೊರಗಡೆ ಯಾರು ವ್ಯಾಪಾರ ಮಾಡ್ತಾ ಇದ್ರೆ ಅವ್ರದ್ದು ಕೂಡ ಪಟ್ಟಿ ಮಾಡಕ್ಕೆ ಹೇಳಿದ್ವಿ. ಹೆಚ್ಚುವರಿ ಅಂಗಡಿ ಆಗುತ್ತೆ. ಈಗ ಅಲ್ಲಿ ಕಟ್ಟೋದು ನಾವು 179 ಅಲ್ಲ, ಕಟ್ಟೋದೊಂದು 250 300 ಅದು ಫೈನಲ್ ಆಗುತ್ತೆ. ಶಾರ್ಟ್ಲಿ 1 or 2 ಡೇಸಲ್ಲಿ ಫೈನಲ್ ಕಟ್ತಾ ಇರೋದೇ ತಿಂಗಳಿಗಾಗಿ. ಇಲ್ಲಪ್ಪ ನೋಡು, ನಾನು ಅದನ್ನ ನಾನು ದಾಖಲೆಗಳು ನೋಡಿದ್ದೀನಿ. ದಾಖಲೆಗಳಲ್ಲಿ ಯಾರ್ಯಾರು ಪೇಮೆಂಟ್ ಮಾಡ್ತಾ ಬಂದಿದ್ದಾರೆ, ಅನಧಿಕೃತವಾಗಿ ಯಾರ್ಯಾರು ಇದ್ದಾರೆ ಎಲ್ಲನೂ ನಾನು ನೋಡಿದ್ದೀನಿ. ನಾನು ಒಂದು ಮಾತನ್ನೇ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಡ್ಯೂ ಇಟ್ಕೊಂಡಿರೋದು, ಒಂದೇ ₹1 ಕಟ್ಟಿದಂಗೆ ಸುಮ್ಮನೆ ಅಲ್ಲಿರೋದು ಎಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಆಯ್ತಾ? ಭಾಳ ಸಮಸ್ಯೆ ಆಗುತ್ತೆ, ಅಷ್ಟು ಮಾತ್ರ ಹೇಳ್ಬೋದು.
ಅಧಿಕೃತವಾಗಿ ನೀವು ಜೆನ್ಯೂನ್ ಕೆಲಸ ಮಾಡೋ ಯಾರ್ಯಾರಿದ್ದೀರಾ ನಿಮ್ಮೆಲ್ಲರದ್ದು ರಕ್ಷಣೆ ನಮ್ಮ ಜವಾಬ್ದಾರಿ. ಅಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಈಗ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ವಿ, ನಮ್ಮ ಹತ್ರ ಇದೆ, ನಮ್ಮ ಮನೆಯಲ್ಲಿ ರಿಜಿಸ್ಟರ್ ತೆಗಿಸ್ತೀನಿ, ಕಳೆದ 5 ವರ್ಷದ್ದು ಅಕೌಂಟೇ ಇಲ್ಲ. ಈಗ ಅದೇ ದೊಡ್ಡ ಎನ್ಕ್ವೈರಿಗೆ ನಾನು ಪ್ರೊಸೆಸ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದು ಯಾರ್ಯಾರಿದ್ದಾರೆ, ಯಾರ್ಯಾರು ಕಟ್ಟಿಲ್ಲ, ಏನೇನಿದೆ ಎಲ್ಲ ತೆಗೀರಿ ನೋಡಿ ಅಂತೇಳಿ. ಈಗ ಅನಧಿಕೃತವಾಗಿ ಎಲ್ಲೋ ಕೊಟ್ಬಿಡೋದು, ದುಡ್ಡು ಏನೋ ಮಾಡ್ಬಿಡೋದು, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಮಾಡ್ತೀವಿ ಅನ್ನೋದನ್ನ ಲಿಖಿತವಾಗಿ ಅವ್ರಿಗೂ ಕೂಡ ನಾವು ಏನು ಡೈರೆಕ್ಷನ್ ಅಲ್ಲಿ ಕೊಡ್ಬೇಕು ಅದನ್ನು ಕೂಡ ಅಷ್ಟನ್ನು ಅದನ್ನ ಕೊಡಿ. ನಿಮಗೂ ಕೂಡ ಅವ್ರಿಗೆ ಹೇಳಿದ್ದೀನಿ ಲಿಖಿತವಾಗಿ ಕೊಡ್ತೀವಿ ಅಂತ. ನಿಮಗೂ ಕೂಡ ಲಿಖಿತವಾಗಿ ಏನು ಕೊಡಬೇಕು ಅದನ್ನು ಕೊಡ್ತೀವಿ. ನೀವು ಕಟ್ಟಿರೋದು ಇರುತ್ತೆ, ನಿಮಗೆ ಮುಂದೆ ಮಾಡಬೇಕಾದ್ರೆ ನಿಮ್ಗೆ ಎಲ್ಲರಿಗಿನ ಆದ್ಯತೆ ಅವಕಾಶ ಕೊಡ್ತೀವಿ ಅಂತ ಆ ಮಾತನ್ನು ಏನು ಹೇಳಬೇಕು ಅದನ್ನು ಹೇಳಿ ಅಧಿಕೃತವಾಗಿ ಕೊಡ್ತೀವಿ. ಒಂದು ಸುಸಜ್ಜಿತವಾದ ಇಡೀ ಜಿಲ್ಲೆಯಲ್ಲಿ ಮಾದರಿಯಾದಂಥ ಒಂದು ಮಾರಾಟ ಕಾಂಪ್ಲೆಕ್ಸನ್ನು ಮಾಡೋ ಚಿಂತನೆ ಏನಿದೆ ಮಾನ್ಯ ಸಚಿವರಿಗಾಗಲಿ, ಇಡೀ ಇಲಾಖೆ ನಮ್ಮ ಒಂದು ನಗರಸಭೆಯವರಾಗಲಿ, ನಮ್ದಾಗಲಿ ಏನು ಚಿಂತನೆ ಇದೆ ಅದಕ್ಕೆ ತಾವೆಲ್ಲ ಸಹಕರಿಸ್ತೀರಾ ಅನ್ನೋದು ನನ್ನ ಅಪೇಕ್ಷೆ ಇದೆ. ಬಹುಶಃ ನೀವು ಹೇಳಿರೋದೆಲ್ಲರೂ ಶ್ರೀನಿವಾಸ್ ಅವರು, ಕಲಿಮುಲ್ಲ ಅವರು, ರಾಜಣ್ಣ ಅವರು ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಏನಿದೆ ವಾಸ್ತವತೆ ಅಂತ ಹೇಳಿದ್ದಾರೆ. ನಮ್ಮ ಕಡೆಯಿಂದ ನೀವೆಷ್ಟು ಬೇಗ ತೆರವುಗೊಳಿಸ್ಕೊಡ್ತೀರೋ ಅಷ್ಟು ಬೇಗ ಕೆಲಸ ಪ್ರಾರಂಭ ಆಗೋದಕ್ಕೆ ಅನುಕೂಲ ಆಗುತ್ತೆ. ಕಮಿಷನರ್ ಅವರು ಇವತ್ತಿಂದಲೇ ಯಾವ್ಯಾವ್ದು ಖಾಲಿ ಇದ್ದಾವೆ ಒಳಗಡೆ ಏನಿದ್ದಾವೆ ಅವನ್ನೆಲ್ಲ ತೆರವುಗೊಳಿಸೋದು ಸ್ಟೋರಿ ಸ್ಟಾರ್ಟ್ ಮಾಡ್ಕೊಳ್ಳಿ. 1 ವಾರದೊಳಗಡೆ ಎಲ್ಲರೂ ತೆರವುಗೊಳಿಸ್ಕೊಳ್ತಾರೆ. ಮತ್ತು ನೀವೇನು ಆಲ್ಟರ್ನೇಟ್ ಅವ್ರಿಗೆ ಜಾಗ ಹೇಳಿದ್ದೀರ ಅಲ್ಲಿ ನಮ್ಗೆ ಏನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಶೀಟಲ್ಲಿ ಇದರಲ್ಲಿ ತತ್ಕ್ಷಣ ಅದಕ್ಕೇನು ಒಂದು ಎಮರ್ಜೆನ್ಸಿಯಾಗಿ ಅವ್ರಿಗೆ ತಾತ್ಕಾಲಿಕವಾಗಿ ಏನು ಮಾಡ್ಕೊಡೋಕೆ ಅವಕಾಶ ಆಗುತ್ತೆ ಅದನ್ನು ನೋಡಿ ನೀಟಾಗಿ ಕ್ಲೀನ್ ಮಾಡಿಸ್ಕೊಡ್ತೀನಿ ಅವ್ರು ಹೋಗ್ಲಿ ಸರ್. ಅವ್ರನ್ನೆಲ್ಲ ಇನ್ನೊಂದು ಮೀಟಿಂಗ್ ಹೇಳಿದ್ದಾರೆ ಸರ್. ಈಗಾಗಲೇ ಅಲ್ಲಿ ಬಾಡಿಗೆಗೆ ಯಾರು ಇದ್ದಾರಂತ ಹೆಚ್ಚುವರಿ ಯಾಕೆಂದ್ರೆ ಅವ್ರಿಗೂ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅದನ್ನು ಹೇಳಿದ್ವಿ, ಅವ್ರಿಗೂ ಅನುಕೂಲ ಮಾಡ್ಕೊಡ್ತೀವಿ. ಯಾರ್ಯಾರು ಸಬ್ಲೀಸ್ ಇದ್ದೀರಲ್ಲ ಹೆಚ್ಚುವರಿ ಹೆಂಗೆ ಅವ್ರನ್ನೂ ಕನ್ಸಿಡರ್ ಮಾಡಬೇಕಂತ ಸಾಹೇಬ್ರು, ಡಿ ಸಿ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಒಂದು 20 ಡೇಸ್ ಹಿಂದೆ ಆಗಿದೆ. ಸೊ ತಾತ್ಕಾಲಿಕವಾಗಿ ಎಷ್ಟು ಬೇಗ ಬಿಟ್ಟರೆ ನಾಳೆ ಸ್ಟಾರ್ಟ್ ಮಾಡ್ತಾರೆ. ಈಗ ಮಧ್ಯಾಹ್ನದಿಂದಲೇ ಖಾಲಿ ಇರೋದನ್ನ ತೆರವುಗೊಳಿಸುವಂಥದ್ದು ಇವತ್ತು ಮಧ್ಯಾಹ್ನದಿಂದಲೇ ಸ್ಟಾರ್ಟ್ ಮಾಡ್ತಾರೆ ಕಮಿಷನರ್. ಅದಕ್ಕಾಗಿಯೇ ಬಂದಿದ್ದೀವಿ. ಆರ್ಡರ್ ಮೇಲೆ ಎಲ್ಲ ಆಗಿದೆ, ಅಧಿಕೃತವಾಗಿ ಆದೇಶ ಆಗಿದೆ, ತಾಂತ್ರಿಕ ವರದಿ ಬಂದಿದೆ, ಜೀವಹಾನಿ ಈ ಥರ ಬಿಲ್ಡಿಂಗ್ ಸ್ಟೆಬಿಲಿಟಿ ಇಲ್ಲ ಅನ್ನೋ ವರದಿ ಬಂದಿದೆ. ಟೆಕ್ನಿಕಲ್ ವರದಿ ಆಧಾರದ ಮೇಲೆ ಅದು ಇಟ್ಕೊಳ್ಳೋಕ್ಕೆ ಬರಲ್ಲ. ಆಮೇಲೆ ಈಗ ನಿನ್ನೆ ಮಾನ್ಯ ಚೀಫ್ ಸೆಕ್ರೆಟರಿ ಅವರು ಇಡೀ ರಾಜ್ಯದ ಎಲ್ಲ ಇಲಾಖೆಗಳಿಗೆ ಏನಾದರೂ ಈ ಥರ ಬಿಲ್ಡಿಂಗ್ಗಳು ಡ್ಯಾಮೇಜ್ ಆಗಿ ಏನಾದರೂ ಜೀವಹಾನಿ ಸಂಬಂಧಪಟ್ಟ ನೇರ ಜವಾಬ್ದಾರಿ ಅಂತೇಳಿ ಲಿಖಿತವಾಗಿ ಇಡೀ ರಾಜ್ಯಕ್ಕೆ ಪತ್ರ ಬರೆದಿದ್ದಾರೆ. ಆಗ ಘಟನೆ ಆದಮೇಲೆ ಬೋರಿಂಗ್ ಇನ್ಸ್ಟಿಟ್ಯೂಟ್ ಘಟನೆ ಆದಮೇಲೆ. ಹಾಗಾಗಿ ಎಲ್ಲರಿಗೂ ಸೀರಿಯಸ್ನೆಸ್ ಇದೆ. ಇನ್ನು ಮುಂದೆ ಮತ್ತೆ ನಾವು ಬಿಟ್ಕೊಂಡು ಹೋಗುವಂಥದ್ದಿಲ್ಲ. ಈಗೇನು ಶ್ರೀನಿವಾಸ್ ಅವರು ಕೇಳಿದ್ರು ಅಂತಕ್ಕಂಥದ್ದಿದೆ, ಬಾಡಿಗೆ ಬಗ್ಗೆ ತಾವು ಕೇಳಿದ್ದೀರಾ, ಯಾವುದು ರೈಸ್ ಮಾಡಬಾರ್ದು. ಖಂಡಿತವಾಗ್ಲೂ ಇನ್ನೊಂದು ವಿಷಯ ಮತ್ತಿದೆ ಸರ್. ಆದರೆ ಈಗ ಅಡ್ವಾನ್ಸ್ ಅಂತ ಹೇಳಿ ಹೇಳ್ತಾರೆ. ನಮ್ಗೆ ಒಂದು ಅಡ್ವಾನ್ಸ್ ನಾವೆಲ್ಲ ಆಮೇಲೆ ಬಿಲ್ಡಿಂಗ್ ಆಗಲಿ ಮಾತಾಡೋಣ. ಈಗ ನಾನು ಹೇಳ್ಬಿಡ್ತೀನಿ, ಕೂತ್ಕೊಳ್ಳಿ, ಗೊತ್ತಾಯ್ತು. ನೀವು ಸಣ್ಣ ಸಣ್ಣದೆಲ್ಲ ಅದೆಲ್ಲ ಇವಾಗ ಚರ್ಚೆ ಅವಶ್ಯಕತೆ ಇಲ್ಲ. ನಾನು ಸ್ಪಷ್ಟವಾಗಿ ನಿಮಗೆ ಬ್ರಾಡಾಗಿ ಹೇಳ್ಬಿಡ್ತೀನಿ. ಒಂದು 20 ಡೇಸ್ ಹಿಂದೆ ಆಗಿದೆ. ಸೊ ತಾತ್ಕಾಲಿಕವಾಗಿ ಎಷ್ಟು ಬೇಗ ಬಿಟ್ಟರೆ ನಾಳೆ ಸ್ಟಾರ್ಟ್ ಮಾಡ್ತಾರೆ. ಈಗ ಮಧ್ಯಾಹ್ನದಿಂದಲೇ ಖಾಲಿ ಇರೋದನ್ನ ತೆರವುಗೊಳಿಸುವಂಥದ್ದು ಇವತ್ತು ಮಧ್ಯಾಹ್ನದಿಂದಲೇ ಸ್ಟಾರ್ಟ್ ಮಾಡ್ತಾರೆ ಕಮಿಷನರ್. ಅದಕ್ಕಾಗಿಯೇ ಬಂದಿದ್ದೀವಿ. ಆರ್ಡರ್ ಮೇಲೆ ಎಲ್ಲ ಆಗಿದೆ, ಅಧಿಕೃತವಾಗಿ ಆದೇಶ ಆಗಿದೆ, ತಾಂತ್ರಿಕ ವರದಿ ಬಂದಿದೆ, ಜೀವಹಾನಿ ಈ ಥರ ಬಿಲ್ಡಿಂಗ್ ಸ್ಟೆಬಿಲಿಟಿ ಇಲ್ಲ ಅನ್ನೋ ವರದಿ ಬಂದಿದೆ. ಟೆಕ್ನಿಕಲ್ ವರದಿ ಆಧಾರದ ಮೇಲೆ ಅದು ಇಟ್ಕೊಳ್ಳೋಕ್ಕೆ ಬರಲ್ಲ. ಆಮೇಲೆ ಈಗ ನಿನ್ನೆ ಮಾನ್ಯ ಚೀಫ್ ಸೆಕ್ರೆಟರಿ ಅವರು ಇಡೀ ರಾಜ್ಯದ ಎಲ್ಲ ಇಲಾಖೆಗಳಿಗೆ ಏನಾದರೂ ಈ ಥರ ಬಿಲ್ಡಿಂಗ್ಗಳು ಡ್ಯಾಮೇಜ್ ಆಗಿ ಏನಾದರೂ ಜೀವಹಾನಿ ಸಂಬಂಧಪಟ್ಟ ನೇರ ಜವಾಬ್ದಾರಿ ಅಂತೇಳಿ ಲಿಖಿತವಾಗಿ ಇಡೀ ರಾಜ್ಯಕ್ಕೆ ಪತ್ರ ಬರೆದಿದ್ದಾರೆ. ಆಗ ಘಟನೆ ಆದಮೇಲೆ ಬೋರಿಂಗ್ ಇನ್ಸ್ಟಿಟ್ಯೂಟ್ ಘಟನೆ ಆದಮೇಲೆ. ಹಾಗಾಗಿ ಎಲ್ಲರಿಗೂ ಸೀರಿಯಸ್ನೆಸ್ ಇದೆ. ಇನ್ನು ಮುಂದೆ ಮತ್ತೆ ನಾವು ಬಿಟ್ಕೊಂಡು ಹೋಗುವಂಥದ್ದಿಲ್ಲ. ಈಗೇನು ಶ್ರೀನಿವಾಸ್ ಅವರು ಕೇಳಿದ್ರು ಅಂತಕ್ಕಂಥದ್ದಿದೆ, ಬಾಡಿಗೆ ಬಗ್ಗೆ ತಾವು ಕೇಳಿದ್ದೀರಾ, ಯಾವುದು ರೈಸ್ ಮಾಡಬಾರ್ದು. ಖಂಡಿತವಾಗ್ಲೂ ಇನ್ನೊಂದು ವಿಷಯ ಮತ್ತಿದೆ ಸರ್. ಆದರೆ ಈಗ ಅಡ್ವಾನ್ಸ್ ಅಂತ ಹೇಳಿ ಹೇಳ್ತಾರೆ. ನಮ್ಗೆ ಒಂದು ಅಡ್ವಾನ್ಸ್ ನಾವೆಲ್ಲ ಆಮೇಲೆ ಬಿಲ್ಡಿಂಗ್ ಆಗಲಿ ಮಾತಾಡೋಣ. ಈಗ ನಾನು ಹೇಳ್ಬಿಡ್ತೀನಿ, ಕೂತ್ಕೊಳ್ಳಿ, ಗೊತ್ತಾಯ್ತು. ನೀವು ಸಣ್ಣ ಸಣ್ಣದೆಲ್ಲ ಅದೆಲ್ಲ ಇವಾಗ ಚರ್ಚೆ ಅವಶ್ಯಕತೆ ಇಲ್ಲ. ನಾನು ಸ್ಪಷ್ಟವಾಗಿ ನಿಮಗೆ ಬ್ರಾಡಾಗಿ ಹೇಳ್ಬಿಡ್ತೀನಿ. ಲಿಖಿತವಾಗಿ ತಾವು ಕೊಡಿ ಅಂತ ಹೇಳಿದ್ದೀರಾ. ಈಗ ತಾವು ಏನಿದ್ದೀರಾ ಅವ್ರಿಗೆಲ್ಲರಿಗೂ ಬರವಣಿಗೆಗೆ ತಾವಿರೋದ್ರ ಬಗ್ಗೆ ಏನಿದೆ ಅದನ್ನ ಮಾಹಿತಿಯನ್ನು, ಆ ಒಂದು ದೃಢೀಕರಣವನ್ನು ನೀವು ಇರೋದಕ್ಕೆ ಅದನ್ನೆಲ್ಲ ಕೊಡ್ತೀವಿ. ಬೇರೆ ಉದ್ದೇಶ ಏನೂ ಇಲ್ಲ. ಯಾರು ಸಾವಿರ ಥರ ಮಾತಾಡ್ಬೋದು. ಉದ್ದೇಶ ಒಂದೇ, ನಿಮ್ಗೆಲ್ಲರಿಗೂ ಇನ್ನೂ ಒಳ್ಳೆ ಒಂದು ಜಾಗವನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು. ಇನ್ನೂ ಒಂದಷ್ಟು ವೈಜ್ಞಾನಿಕವಾಗಿ ಬಳಕೆ ಮಾಡಿದ್ರೆ ಇನ್ನೂ ಒಂದು 50 ಜನ 100 ಜನನ ಎಕ್ಸ್ಟ್ರಾ ಮಾಡಿ
ಇನ್ನೂ ಎಲ್ಲರಿಗೂ ಚೆನ್ನಾಗಿರೋ ಒಂದು ಅವಕಾಶ ಮಾಡಿಕೊಡ್ಬೇಕನ್ನೋದು ಒಂದು ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಕೂಡ ಇಲ್ಲ. ಗೊತ್ತಾಯ್ತಾ? ಹಾಗಾಗಿ ತಾವೆಲ್ಲ ಸಹಕರಿಸಬೇಕು. ಸಮರೋಪಾದಿನಲ್ಲಿ ಮಾಡಿ ಅದನ್ನು ಒಂದು 11 ತಿಂಗಳೊಳಗಡೆ 12 ತಿಂಗಳೊಳಗಡೆ ಮುಗಿಸಿ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟು ತಾವೆಲ್ಲ ಹೋಗೋಕ್ಕೆ ಒಳ್ಳೆಯ ಜೀವನ ಕಟ್ಕೊಳ್ಳೋ ಕೆಲಸ ಆಗಬೇಕು. ಅಷ್ಟೇ ಉದ್ದೇಶ.